ನಮಸ್ತೆ. ಸೊ ಇವತ್ತು ನಾವು ಲೆಡ್ಜರ್ಸ್ ಆ್ಯಂಡ್ ಅಂಡರ್ ಗ್ರೂಪ್ ಬಗ್ಗೆ ತಿಳ್ಕೊಳ್ಳೋಣ. ಲೆಡ್ಜರ್ಸ್ ಎಂದರೆ ವ್ಯವಹಾರದ ಎಲ್ಲ ಖಾತೆಗಳ ವಿವರಗಳನ್ನು ಹೊಂದಿರುವ ಪ್ರಮುಖ ಲೆಕ್ಕಪತ್ರ ಪುಸ್ತಕ. ಸೊ ಈಗ ನಾವು ಸರಳವಾಗಿ ಹೇಳಬೇಕು ಅಂದರೆ ದಿನನಿತ್ಯದ ದಾಖಲೆ ಅಂತ ಕರಿತೀವಿ, ದಿನನಿತ್ಯದ ದಾಖಲೆಗಳು. ಸೊ ಹಾಗಾದರೆ ಗ್ರೂಪ್ಸ್ ಅಂದರೆ ಏನು ಅಂತ. ಗ್ರೂಪ್ಸ್ ಅಂದರೆ ಈ ದಿನನಿತ್ಯದ ದಾಖಲೆಗಳು ಯಾವುದಕ್ಕೆ ಸಂಬಂಧಿಸಿದ್ದು ಅನ್ನೋದನ್ನು ಎಂಟ್ರಿ ಮಾಡ್ತೀವಿ. ಸೊ ಇದರಲ್ಲಿ ಏನಿರುತ್ತೆ ಅಂದರೆ ಒಂದು ಲೆಡ್ಜರ್ ಏನಿದೆಯಲ್ಲ, ಲೆಡ್ಜರು ಯಾವುದಕ್ಕೆ ಸಂಬಂಧಿಸಿದ್ದು ಅಂತ ತೋರಿಸ್ಲಿಕ್ಕೆ ಈ ಗ್ರೂಪ್ಸ್ಗಳನ್ನು ಯೂಸ್ ಮಾಡ್ತೀವಿ. ಈ ಗ್ರೂಪ್ಸ್ಗಳನ್ನು ಯಾಕೆ ಬೇಕು ಅಂದರೆ ನಾವು ಲೆಡ್ಜರ್ನ ಖಾತೆಗಳನ್ನು ಸರಿಯಾಗಿ ವಿಂಗಡಣೆ ಮಾಡಲಿಕ್ಕೆ ಇದನ್ನು ಬಳಕೆ ಮಾಡ್ತೀವಿ. ಸೊ ಏರ್ ಕಂಡೀಷ್ನರ್, ಇದು ನಿಮ್ಗೆ ಗೊತ್ತಿದೆ, AC, ಇದನ್ನು ಟಚ್ ಆ್ಯಂಡ್ ಫೀಲ್ ಮಾಡಿ ಮೂವ್ ಮಾಡ್ಬೋದು. ಸೊ ಇದು ನಮ್ಮ ಹತ್ರ ಇರುವಂಥ ಒಂದು ಸ್ವತ್ತಿನಲ್ಲಿ ಇರುತ್ತೆ, ಹಾಗಾಗಿ ಇದನ್ನು ಫಿಕ್ಸ್ಡ್ ಅಸೆಟ್ಸ್ ಅಂತ ಕರಿತೀವಿ. ಬ್ಯಾಡ್ ಡೆಟ್ಸ್ ಅಂದರೆ ಬಿಸ್ನೆಸ್ಸಲ್ಲಿರುವಂಥ ಹಣವನ್ನು ನಾವು ಬೇರೆಯವರಿಗೆ ಕೊಟ್ಟಿರ್ತೀವಿ, ಅದು ಬಾರದೇ ಇದ್ದಾಗ, ಸೊ ಅದು ನಮಗೆ ಮೋಸ ಆದಾಗ ಅಥವಾ ನಮಗೆ ಕೊಡದೇ ಇದ್ದಾಗ ರಿಟರ್ನು ಅಂತಂದು ನಾವು ಬ್ಯಾಡ್ ಡೆಟ್ಸ್ ಅಂತೀವಿ. ಇದು ನಮಗೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ಪರೋಕ್ಷ ಖರ್ಚುಗಳಲ್ಲಿ ಬರುತ್ತೆ. ಶೇರ್ ಕ್ಯಾಪಿಟಲ್, ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಹಣ ಶೇರ್ ಕ್ಯಾಪಿಟಲ್, ಇದನ್ನು ಕ್ಯಾಪಿಟಲ್ ಅಕೌಂಟ್ ಅಂದರೆ ಬಂಡವಾಳ ಖಾತೆ ಅನ್ನೋದರಲ್ಲಿ ಸೇರಿಸ್ಬೇಕು. ಆಯಿತಾ. ನೆಕ್ಸ್ಟ್ ಬಂದು ಬಿಲ್ಸ್ ಪೇಯಬಲ್ ಅಂದರೆ ಕರೆಂಟ್ ಲಯಬಿಲಿಟಿ. ಬಿಲ್ಸ್ ಪೇಯಬಲ್ ಮೀನ್ಸ್ ಇವತ್ತು ನಿಮಗೆ ಕರೆಂಟ್ ಬಿಲ್ ಬಂದಿದೆ ಈ ತಿಂಗಳಿದು, ನೀವು ಇವತ್ತು ಕಟ್ಟಿಲ್ಲ, ಮುಂದಿನ ತಿಂಗಳು ಕಟ್ತೀನಿ ಒಟ್ಟಿಗೆ ಅಂತ ಇಟ್ಟಿರ್ತೀರಲ್ಲ, ಅದನ್ನ ಪೇಯಬಲ್ ಅಂತ ಕರೀತಾರೆ. ಸೊ ಅದನ್ನು ಕರೆಂಟ್ ಲಯಬಿಲಿಟಿ, ಹೊಣೆಗಾರಿಕೆ ಅಂತ ಕರೀತಾರೆ. ಸೊ ಬಿಲ್ಸ್ ರಿಸೀವೇಬಲ್ ಅಂದರೆ ಇದು ನೀವು ಈ ತಿಂಗಳು ಬರಬೇಕಿದ್ದು ದುಡ್ಡು ಹೋದ ತಿಂಗಳೇ ಬಂದಿದೆ, ನಮಗೆ ಮೊದಲೇ ಬಂದಿದೆ ಅಂತ ಇದ್ದರೆ ಅದನ್ನು ನಾವು ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಕ್ಯಾರೇಜ್ ಇನ್ವರ್ಡ್ ಅಂತ ಕರಿತೀವಿ. ಕ್ಯಾರೇಜ್ ಇನ್ವರ್ಡ್ ಅಂದರೆ ಒಳಬರುವ ಸರಕುಗಳು ಅಂತ ಕರಿತೀವಿ. ಒಳಬರುವ ಸರಕುಗಳನ್ನು ನಾವು ಎಂಟ್ರಿ ಮಾಡಲಿಕ್ಕೆ ಈ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಕ್ಯಾರೇಜ್ ಔಟ್ವರ್ಡ್ ಅಂದರೆ ನಮ್ಮಿಂದ ಹೊರಗೆ ಹೋಗಿದಂಥ ಗೂಡ್ಸ್ಗಳು, ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ನೆಕ್ಸ್ಟು ಪರ್ಚೇಸ್ ಅಂದರೆ ಖರೀದಿ ಪುಸ್ತಕವನ್ನು ಖರೀದಿ ಖಾತೆ ಒಳಗಡೆ ಹಾಕಬೇಕು, ಪರ್ಚೇಸ್ ಅಕೌಂಟ್. ಆಯಿತಾ. ನೆಕ್ಸ್ಟು ಪರ್ಚೇಸ್ ರಿಟರ್ನ್ ಅಂದರೆ ನಾವು ಐಟಮನ್ನು ಖರೀದಿ ಮಾಡಿರ್ತೀವಿ, ಅದು ನಾವು ಹಲವಾರು ಕಾರಣಗಳಿಂದ ವಾಪಸ್ ಕೊಡ್ತೀವಿ. ಒಂದೊಂದ್ಸತಿ ರೇಟ್ ಹೈ ಆಗುತ್ತೆ, ಕಲರ್ ವೇರಿಯೇಷನ್ ಆಗುತ್ತೆ, ಹಾಗೆ ನಮಗೆ ಲೇಟ್ ಡೆಲಿವರಿ ಕೊಟ್ಟಿರ್ತಾರೆ, ಅಂಥ ಸಂದರ್ಭದಲ್ಲಿ ನಾವು ರಿಟರ್ನ್ ಮಾಡ್ತೀವಿ, ಅದನ್ನ ಪರ್ಚೇಸ್ ರಿಟರ್ನ್ ಅಂತೀವಿ. ಪರ್ಚೇಸ್ ರಿಟರ್ನ್ ಅದನ್ನು ಪರ್ಚೇಸ್ ಅಕೌಂಟ್ ಅಂಡರ್ ಗ್ರೂಪಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೇಲ್ಸ್ ಅಂದರೆ ಮಾರಾಟ ಮಾಡೋದು, ಮಾರಾಟ ಖಾತೆ ಒಳಗಡೆ ಸೇಲ್ಸ್ ಅಕೌಂಟಲ್ಲಿ ಎಂಟ್ರಿ ಮಾಡಬೇಕು. ಹಾಗೆ ಸೇಲ್ಸ್ ರಿಟರ್ನ್ ಅಂದರೆ ನಾವು ಮಾರಾಟ ಮಾಡಿದ್ದು ವಾಪಸ್ ಬಂದರೆ ಅದನ್ನ ನಾವು ಸೇಲ್ಸ್ ರಿಟರ್ನ್ ಅಂತೀವಿ, ಅದು ಕೂಡ ಸೇಲ್ಸ್ ಅಕೌಂಟ್. ಡ್ರಾಯಿಂಗ್ಸ್ ಅಂದರೆ ಬಿಸ್ನೆಸ್ಸಲ್ಲಿ ಇರುವಂಥ ಹಣವನ್ನು ಪರ್ಸ್ನಲ್ ಯೂಸಿಗೋಸ್ಕರ ನಾವು ತೊಗೊಂಡಿದ್ರೆ ಅದನ್ನ ಡ್ರಾಯಿಂಗ್ಸ್ ಅಂತ ಕರೀತಾರೆ, ಅದನ್ನ ನಾವು ಕ್ಯಾಪಿಟಲ್ ಅಕೌಂಟ್ ಅಂಡರಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಮೋಟಾರ್ ಕಾರ್ ಅಂತ ಫಿಕ್ಸ್ಡ್ ಅಸೆಟ್ಸ್ ಅಂದರೆ ಅದನ್ನ ಟಚ್ ಆ್ಯಂಡ್ ಫೀಲ್ ಆ್ಯಂಡ್ ಮೂವೇಬಲ್. ಸೊ ನೆಕ್ಸ್ಟು ಫರ್ನಿಚರ್, ಇದು ಕೂಡ ಟಚ್ ಆ್ಯಂಡ್ ಫೀಲ್ ಆ್ಯಂಡ್ ಮೂವೇಬಲ್. ಸೊ ಇದನ್ನು ಕೂಡ ಫಿಕ್ಸ್ಡ್ ಅಸೆಟ್ಸ್. ವೆಹಿಕಲ್ ಎಲ್ಲವೂ ಕೂಡ ಫಿಕ್ಸ್ಡ್ ಅಸೆಟ್ಸಲ್ಲಿ ಬರುತ್ತೆ. ಡಿಸ್ಕೌಂಟ್ ರಿಸೀವ್ಡ್, ನಾವೇನಾದರೂ ಡಿಸ್ಕೌಂಟನ್ನು ತೊಗೊಂಡ್ರೆ ಅದು ನಮಗೆ ಲಾಭ ಆಗಿ ಬರುತ್ತೆ, ಅದನ್ನ ಇಂಡೈರೆಕ್ಟ್ ಇನ್ಕಮ್ ಅಂತೀವಿ. ಡಿಸ್ಕೌಂಟ್ ಪೇಬಲ್, ನಾವು ಕಸ್ಟಮರಿಗೆ ಡಿಸ್ಕೌಂಟನ್ನು ಕೊಟ್ಟರೆ ಇದನ್ನ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಆಯಿತು. ರೈಲ್ವೆ ಫ್ರೈಟ್, ಇದರಲ್ಲಿ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್. ವೇಜಸ್ ಅಂದರೆ ದಿನಗೂಲಿ ಅಂತ ಕರಿತೀವಿ. ವೇಜಸ್ ಅಂದರೆ ದಿನಗೂಲಿ ಬಂದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ನಾವು ದಿನ ಖರ್ಚು ಮಾಡುವಂಥ ಎಲ್ಲ ಇದನ್ನು ಕೂಡ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡರಲ್ಲಿ ನಾವು ಎಂಟ್ರಿ. ಬ್ಯಾಡ್ ಡೆಟ್ಸು ನಮಗೆ ಬರ್ತಕ್ಕಂಥ ಹಣ ಬಾರದೇ ಇರೋದು ಇದಾಗಿದೆ. ಸೊ ಇದು ರೈಲ್ವೆ ಫ್ರೈಟ್ ಅಂದರೆ ರೈಲ್ವೆಯಲ್ಲಿ ಸಾಗಾಣಿಕೆ ಶುಲ್ಕ ಅಂತ ಕರಿತೀವಿ. ರೈಲ್ವೆಯ ಸಾಗಾಣಿಕೆ ಶುಲ್ಕವನ್ನು ನಾವು ಎಂಟ್ರಿ ಮಾಡುವಂಥದ್ದು, ಇದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಡಿಪ್ರಿಷಿಯೇಷನ್ ಅಂದರೆ ಡಿಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಕರಿತೀವಿ. ಒಂದು ವಸ್ತುವಿನ ಮೌಲ್ಯ ಕಮ್ಮಿ ಆಗೋದು, ಸೊ ಇದು ಕೂಡ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ರೆಂಟ್ ಪೇಯ್ಡ್ ಅಂದರೆ ಸೊ ನಾವು ಬಾಡಿಗೆಯನ್ನು ಕಟ್ಟುವಂಥದ್ದು, ರೆಂಟ್ ಪೇಯ್ಡ್ ಮಾಡುವಂಥದ್ದು. ಸೊ ಇದು ನಮ್ಮಿಂದ ಖರ್ಚಾಗುವಂಥದ್ದು, ಮಂತ್ಲಿ ಒಂದು ಸತಿ ನಾವು
ಪೇಯ್ಡ್ ಮಾಡ್ತೀವಿ, ದಿನ ಕೊಡಲ್ಲ, ಮಂತ್ಲಿ ಒಂದು ಸತಿ ಖರ್ಚು ಮಾಡ್ತೀವಿ, ಅದಕ್ಕೆ ಇಂಡೈರೆಕ್ಟ್ ಯಾವುದೆಲ್ಲ ಮಂತ್ಲಿ ಎಕ್ಸ್ಪೆನ್ಸಸ್ ಆಗುತ್ತೋ ಅದನ್ನೆಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಯಾವುದೆಲ್ಲ ಮಂತ್ಲಿ ಇನ್ಕಮ್ ಆಗುತ್ತೋ ಅದನ್ನು ಇಂಡೈರೆಕ್ಟ್ ಇನ್ಕಮ್ ಅಂತ ಕರಿತೀವಿ. ಓಪನಿಂಗ್ ಸ್ಟಾಕ್, ನಾವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದಾಗ ಕೆಲವೊಂದು ಸ್ಟಾಕನ್ನು ಇಟ್ಟಿರ್ತೀವಿ, ಸೊ ಅದನ್ನು ಓಪನಿಂಗ್ ಸ್ಟಾಕ್ ಅಂತ ಹೇಳ್ತೀವಿ, ಅದು ಸ್ಟಾಕ್ ಇನ್ ಅಂಡರಲ್ಲಿ ಬರುತ್ತೆ. ಸ್ಯಾಲ್ರಿ ಅನ್ನೋದು ಮಂತ್ಲಿ ಒನ್ಸ್ ನಾವು ಎಂಪ್ಲಾಯೀಸ್ಗೆ ಕೊಡ್ತೀವಿ, ಸೊ ಅದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಲೋನ್ಸ್ ರಿಸೀವ್ಡ್, ಬ್ಯಾಂಕಿಂದ ನಾವು ಲೋನನ್ನು ತೊಗೊಂಡ್ರೆ ಲೋನ್ ರಿಸೀವ್ಡ್ ಅಂತ ಹೇಳ್ತೀವಿ, ಇದಕ್ಕೆ ಲೋನ್ ಆ್ಯಂಡ್ ಲಯಬಿಲಿಟಿ. ಲೋನ್ ಪೇಯಬಲ್, ನಾವು ಕಟ್ಟಬೇಕು, ಲೋನನ್ನು ಕಟ್ತಾ ಇದ್ದೀವಿ ಅಂತ ಇದ್ದರೆ ಲೋನ್ ಅಸೆಟ್ಸ್ ಆಯಿತಾ. ಬ್ಯಾಂಕ್ ಓವರ್ ಡ್ರಾಫ್ಟ್ ಅಕೌಂಟ್ ಅಂದರೆ ಬ್ಯಾಂಕ್ ಓಡಿ ಅಕೌಂಟ್, ನಾವು ಅದನ್ನ ಅಗತ್ಯ ಕಾಲಕ್ಕೆ ಒಂದೊಂದು ಸತಿ ನಾವು DDಯನ್ನು ಇದು ಮಾಡಬೇಕಾಗಿರುತ್ತೆ, ಅಂಥದ್ದು ನಾವು ಓವರ್ ಡ್ರಾಫ್ಟ್ ಅಕೌಂಟ್ ಅಂತ ಕರಿತೀವಿ. ಪೋಸ್ಟ್ ಆ್ಯಂಡ್ ಟೆಲಿಗ್ರಾಮ್ ಎಕ್ಸ್ಪೆನ್ಸಸ್ ಅಂದರೆ ಪೋಸ್ಟ್ ಆ್ಯಂಡ್ ಟೆಲಿಗ್ರಾಮ್ ಅಂದರೆ ನಾವು ಯಾರಿಗಾದರೂ ಒಂದು ಲೆಟ್ರನ್ನು ಕಳಿಸಿದರೆ ಅಥವಾ ನಾವು ಏನಾದರೂ ಐಟಮನ್ನು ಕಳಿಸಿದರೆ, ಸೊ ಪೋಸ್ಟ್ ಮೂಲಕ ಅಂಥ ಟೈಮಲ್ಲಿ ಅಲ್ಲಿ ನಾವು ಖರ್ಚು ಮಾಡ್ತಕ್ಕಂಥ ಹಣ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಕಮಿಷನ್ ರಿಸೀವ್ಡ್, ನಾವು ಕಮಿಷನನ್ನು ತೊಗೊತಾ ಇದ್ದರೆ ಕಮಿಷನ್ ರಿಸೀವ್ಡ್ ಅಂತ ಕರಿತೀವಿ. ನಾವು ಕಮಿಷನನ್ನು ಪೇಯ್ಡ್ ಮಾಡ್ತಾಯಿದ್ರೆ ಕೊಡ್ತಾಯಿದ್ರೆ ಕಮಿಷನ್ ಪೇಯ್ಡ್. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಪ್ರಿಂಟಿಂಗಿಗೆ ನಾವು ಬಿಸ್ನೆಸ್ಸಲ್ಲಿ ಪ್ರಿಂಟಿಂಗಿಗೆ ಖರ್ಚು ಮಾಡ್ತಕ್ಕಂಥ ಅಥವಾ ಸ್ಟೇಷನರಿಗೆ ಖರ್ಚು ಮಾಡ್ತಕ್ಕಂಥ ಹಣ ಇವೆಲ್ಲ ಕೂಡ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಮೆಷಿನರಿ, ಸೊ ಟಚ್ ಆ್ಯಂಡ್ ಫೀಲ್ ಆ್ಯಂಡ್ ಮೂವೇಬಲ್, ಸೊ ಇದು ಫಿಕ್ಸ್ಡ್ ಅಸೆಟ್ಸ್. ರಿಪೇರ್ ಆಫ್ ಮೆಷಿನರಿ, ನಾವು ಮೆಷಿನರಿ ರಿಪೇರಿಗೆ ಖರ್ಚು ಮಾಡುವಂಥ ಹಣ ಇದು ಇಂಡೈರೆಕ್ಟ್. ಲೈಟ್ ಬಿಲ್ ಆಫ್ ಆಫೀಸ್ ಅಂತ ಹೇಳ್ತೀವಿ ಅಥವಾ ಕರೆಂಟ್ ಬಿಲ್ ಅಂತ ಕರಿತೀವಿ. ಸೊ ಲೈಟ್ ಬಿಲ್ಲು, ಕರೆಂಟ್ ಬಿಲ್, ಎಲೆಕ್ಟ್ರಿಸಿಟಿ ಬಿಲ್ ಅಂದರೂ ಒಂದೇ, ಸೊ ಅದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಟೆಲಿಫೋನ್ ಎಕ್ಸ್ಪೆನ್ಸಸ್ ಇವೆಲ್ಲವೂ ಕೂಡ ತಿಂಗಳಿಗೆ ಖರ್ಚು ಮಾಡುವಂಥದ್ದು, ಅದರಿಂದ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಕ್ರೆಡಿಟರ್, ಸೊ ಕ್ರೆಡಿಟರ್ ಮೀನ್ಸ್ ಸಾಲಗಾರ, ಅವನ್ನ ನಾವು ಸೆಂಡ್ರಿ ಕ್ರೆಡಿಟರ್ ಅಂತ ಬರ್ತೀವಿ. ಡೆಟರ್, ಅವನ್ನ ಡೆಟರ್ ಅಂದರೆ ಪಡೆದುಕೊಂಡವ, ಲಾಭಾಂಶದಲ್ಲಿರುವ, ದ ರಿಸೀವರ್ ಅಂತ ಕರಿತೀವಿ, ಅವನು ಸೆಂಡ್ರಿ ಡೆಟರ್ಸಲ್ಲಿರ್ತಾರೆ. ಇನ್ಶೂರೆನ್ಸ್ ಪ್ರೀಮಿಯಮ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಇನ್ಶೂರೆನ್ಸ್ ಕಟ್ಟೋವೆ ಅಂತ ಇನ್ಶೂರೆನ್ಸ್ ಪ್ರೀಮಿಯಮು ಡೈರೆಕ್ಟ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಬಂದು ಅಡ್ವರ್ಟೈಸ್ಮೆಂಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಅಡ್ವರ್ಟೈಸ್ಮೆಂಟಿಗೆ ನಾವು ಖರ್ಚು ಮಾಡ್ತಕ್ಕಂಥ ಹಣ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಬಿಲ್ಡಿಂಗ್ ಅಂದರೆ ನಾವು, ಸೊ ಇದು ಇಂಟ್ಯಾಂಜಿಬಲ್ ಅಸೆಟ್ಸಲ್ಲಿ ಇರುತ್ತೆ, ಸೊ ಇದನ್ನು ನಾವು ಫಿಕ್ಸ್ಡ್ ಅಸೆಟ್ಸ್ ಅಂತ ಕರಿತೀವಿ, ಮೂವಬಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಫೀಸ್ ಇಕ್ವಿಪ್ಮೆಂಟ್ಸ್ ಕರೆಂಟ್ ಅಸೆಟ್ಸ್ ನಮ್ಮ ಹತ್ರ ಇರುವಂಥದ್ದು. ಡೆಪಾಸಿಟ್ ಮಾಡಿರುವಂಥ ಹಣ ಕೂಡ ನಮ್ಮದೇ ಆಗಿರೋದ್ರಿಂದ ಅದು ಕೂಡ ಕರೆಂಟ್ ಅಸೆಟ್ಸಲ್ಲಿ ಬರುತ್ತೆ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಮೇಲೆ ನಾವು ಬಡ್ಡಿ ಕಟ್ತೀವಿ, ಅದು ಇಂಟ್ರೆಸ್ಟ್, ಅದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಗುಡ್ ವಿಲ್ ಬಂದು ಕರೆಂಟ್ ಅಸೆಟ್ಸ್. ಗುಡ್ ವಿಲ್ ಅಂದರೆ ಏನು ಅಂತ ನೋಡುವ. ಸೊ ಗುಡ್ ವಿಲ್ ಅಂದರೆ ಇದಕ್ಕೆ ನಾವು ಲೆಕ್ಕಪತ್ರ ಅಂತ ಕರಿತೀವಿ, ಅಂದರೆ ಇದು ಒಳ್ಳೆಯ ಹೆಸರು, ಪ್ರತಿಷ್ಠೆಯಿಂದ ಲಭಿಸುವಂಥ ಮೌಲ್ಯ ಅಂತ ಕರಿತೀವಿ. ಗುಡ್ ವಿಲ್ ಅಂದರೆ ವ್ಯವಹಾರದಲ್ಲಿರುವ ಒಳ್ಳೆಯ ಹೆಸರು ಅಥವಾ ಪ್ರತಿಷ್ಠೆಯ ಮೌಲ್ಯ ಅಂತ ಕರಿತೀವಿ. ಸೊ ಇದರಲ್ಲಿ ಎಕ್ಸಾಂಪಲಿಗೆ ಇದು ಹೆಚ್ಚು ಏನಾದರೂ ಒಂದು ಮಾರಾಟ ಮಾಡ್ತೀವಿ, ನಾವೊಂದು 5,000 ಅಂತ ಎಸ್ಟಿಮೇಟ್ ಹಾಕಿರ್ತೀವಿ, ಅದಕ್ಕಿಂತ ಜಾಸ್ತಿ ರೇಟಿಗೆ ಹೋದರೆ, ಸೊ ನಾವು 5,000 ಅಂತ ಹಾಕಿದ ವಸ್ತು 10,000 ಲಾಭವನ್ನು ತಂದುಕೊಟ್ರೆ ಅಂಥದ್ದನ್ನು ನಾವು ಗುಡ್ ವಿಲ್ ಅಂತ ಕರಿತೀವಿ. ಬ್ಯಾಂಕ್ನಲ್ಲಿ ಲೋನನ್ನು ತೊಗೊಂಡ್ರೆ ಅದು ನಮಗೆ ಲಯಬಿಲಿಟಿ, ಕಟ್ಟಲೇಬೇಕು ಮುಂದೆ, ಅದರಿಂದ ಕರೆಂಟ್ ಲಯಬಿಲಿಟಿ. ಇಂಟ್ರೆಸ್ಟ್ ರಿಸೀವ್ಡ್, ಇದು ಇಂಡೈರೆಕ್ಟ್ ಇನ್ಕಮ್ ಆಗುತ್ತೆ, ಇಂಟ್ರೆಸ್ಟನ್ನು ನೀವು ರಿಸೀವ್ ಪಡ್ಕೊಂಡ್ರೆ ಆಯಿತಾ, ಇಲ್ಲಿ ರಾಂಗ್ ಆಗಿದೆ. ನೆಕ್ಸ್ಟು ಸ್ಯಾಲರಿ, ಅನ್ಪೇಯ್ಡ್ ಸ್ಯಾಲ್ರಿ ಅಂದರೆ ಡ್ಯೂ ಸ್ಯಾಲ್ರಿ ಅಂತ ಕರಿತೀವಿ. ಸೊ ಕರೆಂಟ್ ಲಯಬಿಲಿಟಿ ಅಂದರೆ ನಾವು ಕೊಡಬೇಕಾದಂಥ ಸ್ಯಾಲ್ರಿ ಎಂಪ್ಲಾಯಿಗೆ ಇನ್ನೂ ಕೊಟ್ಟಿಲ್ಲ ಅಂದರೆ ಅದು ಕರೆಂಟ್ ಲಯಬಿಲಿಟಿ. ನೆಕ್ಸ್ಟು ಅಡ್ವಾನ್ಸ್ ಪೇಯ್ಡ್ ಪ್ರೀಮಿಯಮ್ ಅಂದರೆ ನಾವು ಇನ್ಶೂರೆನ್ಸ್ ಎಲ್ಲ ಕಟ್ತೀವಲ್ವ, ಮೊದಲೇ ಕಟ್ಟಿದರೆ ಅದು ಕರೆಂಟ್ ಅಸೆಟ್ಸ್ ಆಯಿತಾ. ನೆಕ್ಸ್ಟ್ ಬಂದು ಇದೇ ರೀತಿಯಾಗಿ ನಾನು ಕೆಲವೊಂದು ಇದನ್ನು ಕೊಟ್ಟಿದ್ದೀನಿ, ಸೊ ನೀವು ಕೂಡ ಇದನ್ನು ನಾವು ಟ್ಯಾಲಿಯಲ್ಲಿ ಪ್ರಾಕ್ಟೀಸ್ ಮಾಡಿ ನೀವು ಇದನ್ನು ಅಭ್ಯಾಸ ಮಾಡಬೇಕಾಗತ್ತೆ. ಯಾಕಂದರೆ ಇದನ್ನೆಲ್ಲ ಬಾಯಾಟ್ ಮಾಡಿ ನಾವು ಕಲೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನು ನಾವು ದಿನನಿತ್ಯ ಅಭ್ಯಾಸಗಳನ್ನು ಮಾಡುವಾಗ ಇದನ್ನು ನಾವು ಒಂದು ಸತಿ ಎಂಟ್ರಿ ಮಾಡಿ ಇದನ್ನು ಕಲ್ತ್ಕೊಂಡ್ರೆ ಖಂಡಿತ ಇದನ್ನು ಕಲಿಬೋದು ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ.